ವಾಟ್ ಆರ್ ದ ಚಾಲೆಂಜಸ್ ಯು ಫೇಸ್ ಇನ್ ದಿಸ್ ಕೇಸ್? ಅಲ್ಲ, ಈ ಕೇಸಸ್ಲಿ ಏನಂದರೆ, ಈಗ ಲೆಟ್ಸೆ ಬೈಕಿಂದ ಬೀಳಬೇಕು, ಸರಿ, ಬೈಕಿಂದ ಬೀಳಬೇಕು, ಬಟ್ ಆ್ಯಕ್ಚುಲಿ ಇನ್ ದ ಕ್ಯಾರೆಕ್ಟರ್ ಅವ್ರದ್ದು ಶಾರ್ಟ್ ಸ್ಲೀವ್ ಹಾಕಿದ್ದಾರೆ, ಶಾರ್ಟ್ ಸ್ಲೀವ್ ಹಾಕಿರ್ತಾರೆ, ಓಕೆ, ಬಟ್ ಬೈಕಿಂದ ಬೀಳಬೇಕು, ಅವ್ನು ಎಲ್ಲಿ ಸೇಫ್ಟಿ ಆಗ್ತಾನೆ? ಕೆಲವು ಸರ್ತಿ ಹೆಲ್ಮೆಟ್ ಇರೋದು, ಏನಂತ ಮಾಡೋದು? ಯಪ್ಪ, ಗೊತ್ತಾಯ್ತಾ? ಸೊ ದೀಸ್ ಆರ್ ದ ವೆರಿ ಡಿಫಿಕಲ್ಟ್ ಥಿಂಗ್ಸ್. ನಾವು ಏನೋ ಮಾಡಲಿಕ್ಕೆ ನೋಡ್ತೇವೆ, ಅದಕ್ಕೆ ನಾವು ಇಫ್ ದ ಫೈಟ್ ಮಾಸ್ಟರ್ ಇಸ್ ಇನ್ವಾಲ್ವ್ಡ್, ಸ್ಟಂಟ್ ಡೈರೆಕ್ಟರ್ ಇಸ್ ಇನ್ವಾಲ್ವ್ಡ್ ಇನ್ ದ ಪ್ರೀ ಪ್ರೊಡಕ್ಷನ್, ಸ್ಕ್ರಿಪ್ಟೆಲ್ಲ ಆಗಬೇಕಾದ್ರೆ, ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕಾದ್ರೆ ಆ ಟೈಪಲ್ಲಿ ಬರ್ತಾ ಇದ್ರೇ, ಆವಾಗನೇ ಇನ್ವಾಲ್ವ್ ಆಗಿದ್ರೆ ಒಂದು ಕ್ಲಾರಿಟಿ ಇರುತ್ತೆ, ಇದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು, ಇದನ್ನು ಮಾಡ್ಲಿಕ್ಕಾಗಲ್ಲ, ಇದನ್ನು ಚೀಟ್ ಮಾಡೋದು ಮಾಡ್ಲಿಕ್ಕಾಗಲ್ಲ ಅಂತ. ಸೊ ಆವಾಗ ನಾವು ಡಿಸೈಡ್ ಮಾಡ್ತೇವೆ, ಫುಲ್ ಲೆಂತ್ ಹಾಕೊಳ್ಳೋಣ, ಒಂದು ಹೆಲ್ಮೆಟ್ ಹಾಕ್ಕೊಂಡಿರೋಣ, ಕ್ಯಾರೆಕ್ಟರ್ ಹಾಗೇನೇ ಇರಲಿ, ಸೊ ಬೀಳ್ಲಿಕ್ಕಾಗುತ್ತೆ ಅಂತ ಆಗಿಬಿಡುತ್ತೆ. ಅದೆಲ್ಲ ಬರೆದಿದ್ರೆ ಲಾಸ್ಟಿಗೆ ನಮಗೆ ಹೆವಿ ಚಾಲೆಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಬಿಕಮ್ಸ್ ಎ ರಿಸ್ಕ್ ಟು ದ್ಯಾಟ್ ಇಂಡಿವಿಜುವಲ್ ಆರ್ಟಿಸ್ಟ್ ಆರ್ ದ ಸ್ಟಂಟ್ ಮ್ಯಾನ್ ಹೂ ಇಸ್ ಪರ್ಫಾರ್ಮಿಂಗ್ ದ್ಯಾಟ್. ಸೊ ಇವನ್ ಐ ಥಿಂಕ್ ಇವನ್ ಇನ್ ದಟ್ ಕೇಸ್ ಒಬ್ಬ ಡೂಪ್ ಕೂಡ ಮಾಡಿದ್ರು ಆ ಟೈಮಲ್ಲಿ ಅವ್ರಿಗೂ ಕೂಡ ತುಂಬ ರಿಸ್ಕ್ ಇರುತ್ತೆ. ಅದೇ ಹೇಳಿದ್ ನಾನು, ಎಲ್ಲರಿಗೂ ರಿಸ್ಕೇ ಅದು. ಯಾಕಂದರೆ ಪ್ಯಾಡಿಂಗ್ ಕೊಡಬೇಕು, ಇಲ್ಲಿ ಇಂಪ್ಯಾಕ್ಟ್ ಇರುತ್ತೆ, ಇಲ್ಲಿ ಇಂಪ್ಯಾಕ್ಟ್ ಇರುತ್ತೆ, ಅದೆಲ್ಲ ಪ್ಯಾಡ್ ಮಾಡಬೇಕಲ್ವಾ. ಸೊ ಅದು ಏನು ಮಾಡಿದ್ರು ಕೂಡ ಸಿ ಜಿ ಅಂತ ಮಾಡಬೇಕಾದ್ರೆ ಏನು ತಲೆಗೆ ಏನು ಸಿ ಜಿ ಮಾಡ್ತೀರಾ? ಎಷ್ಟೊಂದು ಸಿ ಜಿ ಮಾಡುತ್ತೆ ಹೆಲ್ಮೆಟನ್ನು, ಹೇಗೆ ಮಾಡ್ಲಿಕ್ಕಾಗುತ್ತೆ? ಮಾಡ್ಲಿಕ್ಕಾಗಲ್ಲ. ಸೊ ಇನ್ ದಟ್ ಕೇಸ್ ಏನು ಮಾಡಬೇಕಾದ್ರೆ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ ಶಾರ್ಟ್ ಮೇಲೆ. ಸೊ ಇಫ್ ಯು ಆರ್ ಇನ್ವಾಲ್ವ್ಡ್ ಇನ್ ದ ಬಿಗಿನಿಂಗ್, ಸೊ ಇಟ್ಸ್ ಈಸಿಯರ್ ವೆನ್ ಇಟ್ ಕಮ್ಸ್ ಟು ಎಕ್ಸಿಕ್ಯೂಷನ್. ಯಾಕಂದರೆ ಎಲ್ಲರಿಗಿದು ಈಗ ನಾನು ಹೇಳಬೇಕಾದ್ರೆ ಗೊತ್ತಾಯಿತು, ಕರೆಕ್ಟ್ ಅಲ್ವಾ? ಸೊ ಎಲ್ಲರಿಗೂ ಗೊತ್ತಿರಲ್ಲ. ಸೊ ದಟ್ ಇಸ್ ಅ ಥಿಂಗ್. ಸೊ ಇಫ್ ಡೈರೆಕ್ಟರ್ಸ್ ಕೂಡ ಕೆಲಸ ಗೊತ್ತಿರಲ್ಲ, ಅವರು ಕ್ಯಾರೆಕ್ಟ್ರಲ್ಲಿ ಇಲ್ಲಿ ಸ್ಟಾರ್ಟ್ ಹೋಗ್ತಾ ಇರ್ತಾನೆ ಅಂತ ಬರೀತಾರೆ, ಬಟ್ ಎಕ್ಸಿಕ್ಯೂಷನ್ ಬರಬೇಕಾದ್ರೆ ಫೈಟ್ ಮಾಸ್ಟರ್ಗೆ ಚಾಲೆಂಜ್ ಆಗಿಬಿಡುತ್ತದೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.